ಯುಎಸ್ ಗ್ರೀನ್ ಕಾರ್ಡ್ ನಿಯಮ ಉಲ್ಟಾ ಪಲ್ಟಾ. 20 ವರ್ಷದ ಇತಿಹಾಸದಲ್ಲೇ ಅತಿ ದೊಡ್ಡ ಬದಲಾವಣೆ. ಎಸ್ ವೀಕ್ಷಕರೇ, ಬಹುತೇಕ ಯುವಕರಿಗೆ ಅಮೆರಿಕದಲ್ಲೇ ನೆಲೆಸಬೇಕು, ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿಯೋ ಅಥವಾ ದೊಡ್ಡ ಅಧಿಕಾರಿಯಾಗಿಯೋ ಕೆಲಸ ಮಾಡಬೇಕು, ಕೊನೆಗೆ ಅಲ್ಲಿನ ಗ್ರೀನ್ ಕಾರ್ಡ್ ಅನ್ನ ಪಡೆದುಕೊಂಡು ಶಾಶ್ವತವಾಗಿ ಸೆಟಲ್ ಆಗಬೇಕು ಅನ್ನೋದು ಪ್ರತಿಯೊಬ್ಬ ಭಾರತೀಯ ಉದ್ಯೋಗಿಯ ಹಾಗೂ ಯುವಕರ ದೊಡ್ಡ ಕನಸಾಗಿದೆ. ಆದ್ರೆ ಇವತ್ತು ಅಮೆರಿಕದಿಂದ ಬಂದಿರುವ ಒಂದು ಬ್ರೇಕಿಂಗ್ ನ್ಯೂಸ್ ವಿದೇಶಿ ಉದ್ಯೋಗಿಗಳನ್ನ ನೆಚ್ಚಿಕೊಂಡಿರುವ ಕಂಪನಿಗಳಿಗೆ ಮತ್ತು ಗ್ರೀನ್ ಕಾರ್ಡ್ ಆಕಾಂಕ್ಷಿಗಳಿಗೆ ಭಾರಿ ದೊಡ್ಡ ಶಾಕ್ ನೀಡಿದೆ. ಕಳೆದ 20 ವರ್ಷಗಳ ಇತಿಹಾಸದಲ್ಲೇ ಅಮೆರಿಕ ಸರ್ಕಾರ ತನ್ನ ಇಮಿಗ್ರೇಷನ್ ಅಂದ್ರೆ ವಲಸೆ ನಿಯಮಾವಳಿಗಳಲ್ಲಿ ಅತ್ಯಂತ ಕ್ರಾಂತಿಕಾರಿ ಹಾಗೂ ಕಠಿಣ ಬದಲಾವಣೆ ತರಲು ಸಂಪೂರ್ಣ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಹೌದು ವೀಕ್ಷಕರೇ, ಬ್ಲೂಮ್ಬರ್ಗ್ ಲಾ ವರದಿ ಮಾಡಿರುವ ಪ್ರಕಾರ ಅಮೆರಿಕದ ಕಾರ್ಮಿಕ ಇಲಾಖೆ ಅಂದ್ರೆ ಯುಎಸ್ ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ಅಲ್ಲಿನ ಅತ್ಯಂತ ಪ್ರಮುಖ ವಲಸೆ ಪ್ರಕ್ರಿಯೆಯಾದ ಫರ್ಮ್ ಪ್ರೋಗ್ರಾಂ ಅನ್ನ ಸಂಪೂರ್ಣವಾಗಿ ನವೀಕರಿಸಲು ಮುಂದಾಗಿದೆ. 20 ವರ್ಷದ ಇತಿಹಾಸದಲ್ಲಿ ಅತಿ ದೊಡ್ಡ ಬದಲಾವಣೆಯಾಗಿದ್ದು ಭಾರತೀಯರಿಗೆ ದೊಡ್ಡ ಆತಂಕವನ್ನ ಸೃಷ್ಟಿಸಿದೆ. ಇನ್ಮುಂದೆ ಅಮೆರಿಕದಲ್ಲಿ ವಿದೇಶಿ ಉದ್ಯೋಗಿಗಳಿಗೆ ಗ್ರೀನ್ ಕಾರ್ಡ್ ಸಿಗೋದು ಅಷ್ಟು ಸುಲಭವಲ್ಲ. ಹಾಗಾದ್ರೆ ಏನಿದು ಹೊಸ ನಿಯಮ? ಇದರಿಂದ ಭಾರತೀಯರಿಗೆ ಆಗುವ ನಷ್ಟವೇ? ಟ್ರಂಪ್ ಆಡಳಿತದ ಅಸಲಿ ಪ್ಲಾನ್ ಏನು? ಕಂಪ್ಲೀಟ್ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿದೆ. ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ. ಏನಿದು ಫರ್ಮ್ ಪ್ರಕ್ರಿಯೆ? ಏನೆಲ್ಲ ಬದಲಾವಣೆ? ಈ ಇಡೀ ವಿವಾದ ಹಾಗೂ ಬದಲಾವಣೆಯನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ಮೊದಲು ನಮಗೆ ಫರ್ಮ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಫರ್ಮ್ ಅಂದ್ರೆ ಪರ್ಮನೆಂಟ್ ಲೇಬರ್ ಸರ್ಟಿಫಿಕೇಶನ್ ಅಂತ, ಶಾಶ್ವತ ಕಾರ್ಮಿಕ ಪ್ರಮಾಣೀಕರಣ. ಯಾವುದೇ ಒಂದು ಅಮೆರಿಕನ್ ಕಂಪನಿ ತನ್ನಲ್ಲಿ ಕೆಲಸ ಮಾಡ್ತಿರುವ ವಿದೇಶಿ ನೌಕರನಿಗೆ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ ಕೊಡಿಸ್ಬೇಕಂದ್ರೆ ಮೊದಲು ಈ ಫರ್ಮ್ ಪ್ರಕ್ರಿಯೆಯ ಲೇಬರ್ ಮಾರ್ಕೆಟ್ ಟೆಸ್ಟ್ ನಲ್ಲಿ ಪಾಸ್ ಆಗಬೇಕಾಗುತ್ತೆ. ಅಂದ್ರೆ ಆ ಕಂಪನಿಯು ನಾವು ಈ ಕೆಲಸಕ್ಕೆ ಒಬ್ಬ ಸಮರ್ಥ ಅಮೆರಿಕನ್ ಪ್ರಜೆಯನ್ನ ಹುಡುಕಲು ತುಂಬಾ ಪ್ರಯತ್ನ ಪಟ್ಟೆವು, ಆದ್ರೆ ನಮಗೆ ಯಾವುದೇ ಉದ್ಯೋಗಿ ಸಿಗ್ಲಿಲ್ಲ, ಹಾಗಾಗಿ ಅನಿವಾರ್ಯವಾಗಿ ನಾವು ಈ ವಿದೇಶಿ ನೌಕರನಿಗೆ ಗ್ರೀನ್ ಕಾರ್ಡ್ ಸ್ಪಾನ್ಸರ್ ಮಾಡ್ತಿದ್ದೀವಿ ಅಂತ ಅಮೆರಿಕ ಸರ್ಕಾರಕ್ಕೆ ಸಾಬೀತುಪಡಿಸಬೇಕು. ಆದ್ರೆ ಇವತ್ತು ಅಮೆರಿಕ ಕಾರ್ಮಿಕ ಇಲಾಖೆ ವಾದಿಸುತ್ತಿರೋದು ಏನಂದ್ರೆ, ಪ್ರಸ್ತುತ ಚಾಲ್ತಿಯಲ್ಲಿರುವ ಫರ್ಮ್ ನಿಯಮಗಳನ್ನ ಜಾರಿಗೆ ತಂದಿದ್ದು 2004 ಅಂದ್ರೆ ಇವತ್ತಿಗೆ ಬರ್ತಿ 22 ವರ್ಷಗಳ ಹಿಂದೆ. ಆ ಕಾಲದಲ್ಲಿ ಕಂಪನಿಗಳು ಉದ್ಯೋಗಿಗಳನ್ನ ಹೈರ್ ಮಾಡ್ತಿದ್ದ ಶೈಲಿ ಬೇರೆ ಇತ್ತು. ಆದ್ರೆ ಇವತ್ತು ಇಡೀ ಹೈರಿಂಗ್ ಪ್ರೋಸೆಸ್ ಡಿಜಿಟಲ್ ಆಗಿದೆ. ಲಿಂಕ್ಡ್ ಇನ್, ಆನ್ಲೈನ್ ಜಾಬ್ ಪೋರ್ಟಲ್ಗಳು ಬಂದಿವೆ. ಹಾಗಾಗಿ ಇಂದಿನ ಆಧುನಿಕ ಡಿಜಿಟಲ್ ನೇಮಕಾತಿ ಪದ್ಧತಿಗೆ ತಕ್ಕಂತೆ ಹಳೆಯ ಫರ್ಮ್ ನಿಯಮಗಳನ್ನ ಸಂಪೂರ್ಣವಾಗಿ ನವೀಕರಿಸಲಾಗ್ತಾ ಇದೆ. ಇನ್ಮುಂದೆ ಕಂಪನಿಗಳು ಅಪ್ಲಿಕೇಶನ್ ಸಲ್ಲಿಸಿದ ತಕ್ಷಣ ಕೋರ್ಟ್ ಅಥವಾ ಇಲಾಖೆ ಒಪ್ಪಿಕೊಳ್ಳುವುದಿಲ್ಲ. ಅದರ ತಪಾಸಣಾ ಶೈಲಿಯನ್ನ ಪೂರ್ಣ ಹೈಟೆಕ್ ಮತ್ತು ಕಠಿಣ ಮಾಡಲಾಗ್ತಾ ಇದೆ. ಅಮೆರಿಕನರಿಗೆ ಮೊದಲ ಕೆಲಸ, ಉದ್ಯೋಗ ಕಳೆದುಕೊಂಡವರಿಗೆ ಬಿಗ್ ರಿಲೀಫ್. ವೀಕ್ಷಕರೇ, ಈ ಹೊಸ ತಿದ್ದುಪಡಿಯ ಅತಿ ಮುಖ್ಯ ಉದ್ದೇಶವೇ ಅಮೆರಿಕದ ಸ್ಥಳೀಯ ನಾಗರಿಕರ ಉದ್ಯೋಗ ಹಿತಾಸಕ್ತಿಯನ್ನ ಕಾಪಾಡುವುದು. ಹೌದು, ಡೊನಾಲ್ಡ್ ಟ್ರಂಪ್ ನೇತೃತ್ವದ ಅಮೆರಿಕ ಸರ್ಕಾರದ ಈ ಹೊಸ ಪ್ರಸ್ತಾವನೆಯ ಪ್ರಕಾರ ಕಂಪನಿಗಳು ವಿದೇಶಿ ಪ್ರತಿಭೆಗಳ ಕಡೆ ಮುಖ ಮಾಡುವ ಮುನ್ನ ಅರ್ಹ ಅಮೆರಿಕನ್ ಕಾರ್ಮಿಕರನ್ನ ನೇಮಿಸಿಕೊಳ್ಳಲು ಹಿಂದೆಂದಿಗಿಂತಲೂ ಹೆಚ್ಚಿನ ಮತ್ತು ಬಲವಾದ ಪ್ರಯತ್ನಗಳನ್ನ ಮಾಡಬೇಕಾಗುತ್ತದೆ. ಕೇವಲ ಹೆಸರಿಗಷ್ಟೇ ಜಾಹೀರಾತು ನೀಡಿ ತಮಗೆ ಅಮೆರಿಕನ್ ಉದ್ಯೋಗಿ ಸಿಗಲಿಲ್ಲ ಎಂದು ಇನ್ಮುಂದೆ ತಪ್ಪಿಸಿಕೊಳ್ಳಲು ಸಾಧ್ಯವೇ? ನಾವು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ್ದೇವೆ ಅನ್ನೋದಕ್ಕೆ ಕಂಪನಿಗಳು ಭೌತಿಕ ಪುರಾವೆಗಳನ್ನ ಒದಗಿಸಬೇಕಾಗುತ್ತೆ. ಇದರ ಜೊತೆಗೆ ಈ ಪ್ರಸ್ತಾವನೆಯಲ್ಲಿ ಮತ್ತೊಂದು ನಿಯಮವನ್ನ ಸೇರಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕದ ದೊಡ್ಡ ದೊಡ್ಡ ಟೆಕ್ ಕಂಪನಿಗಳಲ್ಲಿ ಭಾರಿ ಪ್ರಮಾಣದ ಲೇ ಆಫ್ ಅಂದ್ರೆ ಉದ್ಯೋಗ ಕಡಿತ ನಡೀತಾ ಇದೆ ಅಲ್ವಾ? ಇದನ್ನ ಮನಸ್ಸಿನಲ್ಲಿಟ್ಟುಕೊಂಡು ಇತ್ತೀಚೆಗೆ ಕೆಲಸ ಕಳೆದುಕೊಂಡ ಅಮೆರಿಕನ್ ಕಾರ್ಮಿಕರಿಗೆ ಹೆಚ್ಚುವರಿ ರಕ್ಷಣೆ ನೀಡಲು ಈ ನಿಯಮವನ್ನ ರೂಪಿಸಲಾಗ್ತಾ ಇದೆ. ಕಂಪನಿಯೊಂದು ಇತ್ತೀಚೆಗೆ ಉದ್ಯೋಗಿಗಳನ್ನ ವಜಾಗೊಳಿಸಿದ್ದಾರೆ, ಆ ಲೇಆಫ್ ಗಳನ್ನು ಸಹ ಈ ಲೇಬರ್ ಸರ್ಟಿಫಿಕೇಶನ್ ಪ್ರಕ್ರಿಯೆಯಲ್ಲಿ ಗಂಭೀರವಾಗಿ ಪರಿಗಣಿಸಲಾಗುತ್ತೆ. ಅಂದ್ರೆ ದೇಶದಲ್ಲಿ ನಿರುದ್ಯೋಗಿಗಳು ಇರುವಾಗ ನೀವು ಯಾವುದೇ ವಿದೇಶದವರಿಗೆ ಯಾಕೆ ಗ್ರೀನ್ ಕಾರ್ಡ್ ಕೊಡ್ತಿದ್ದೀರಾ ಅಂತ ಅಮೆರಿಕ ಸರ್ಕಾರ ನೇರವಾಗಿ ಕಂಪನಿಗಳ ಕುತ್ತಿಗೆಗೆ ಕೈ ಹಾಕಲಿದೆ. H1B ವೀಸಾಗೂ ಕಂಟಕ, ಟ್ರಂಪ್ ಸರ್ಕಾರದ ಮಾಸ್ಟರ್ ಪ್ಲಾನ್. ವೀಕ್ಷಕರೇ, ಲೇಬರ್ ಡಿಪಾರ್ಟ್ಮೆಂಟ್ ತರುತ್ತಿರುವ ಈ ಹೊಸ ಫರ್ಮ್ ನಿಯಮಗಳ ಬದಲಾವಣೆ ಯಾವುದೇ ಬಿಡಿಬಿಡಿಯಾದ ನಿರ್ಧಾರವಲ್ಲ. ಇದು ಟ್ರಂಪ್ ಆಡಳಿತವು ಜಾರಿಗೆ ತರುತ್ತಿರುವ ಬೃಹತ್ ಉದ್ಯೋಗ ಆಧಾರಿತ ವಲಸೆ ನೀತಿಯ ತಿದ್ದುಪಡಿಯ ಒಂದು ದೊಡ್ಡ ಭಾಗವಾಗಿದೆ. ಅಮೆರಿಕನ್ ಕಂಪನಿಗಳು H1B ಸ್ಪೆಷಾಲಿಟಿ ಆಕ್ಯುಪೇಷನ್ ವೀಸಾ ಕಾರ್ಯಕ್ರಮವನ್ನ
ದುರುಪಯೋಗ ಪಡಿಸಿಕೊಳ್ತಾ ಇವೆ ಮತ್ತು ಅಗ್ಗದ ದರಕ್ಕೆ ವಿದೇಶಿ ನೌಕರರನ್ನ ತರುತ್ತಿವೆ ಎಂಬ ಆತಂಕ ಟ್ರಂಪ್ ಸರ್ಕಾರಕ್ಕೆ ಮೊದಲಿನಿಂದಲೂ ಕೂಡ ಇದೆ. ಇದಕ್ಕೆ ಪೂರಕವಾಗಿ ಈಗಾಗಲೇ ಟ್ರಂಪ್ ಸರ್ಕಾರವು ವಾರ್ಷಿಕ H-1B ವೀಸಾ ಲಾಟರಿ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ತಂದಿದೆ. ಅದರ ಜೊತೆಗೆ H-1B ವೀಸಾ ಹೊಂದಿರುವ ವಿದೇಶಿ ನೌಕರರಿಗೆ ನೀಡಬೇಕಾದ ಕನಿಷ್ಠ ವೇತನದ ಮಿತಿಯನ್ನ ಭಾರೀ ಪ್ರಮಾಣದಲ್ಲಿ ಹೆಚ್ಚಿಸಲು ಹೊಸ ನಿಯಮಾವಳಿಗಳನ್ನ ಪ್ರಸ್ತಾಪಿಸಿದೆ. ಅಂದ್ರೆ ವಿದೇಶಿ ನೌಕರರನ್ನ ಇಟ್ಟುಕೊಳ್ಳುವುದು ಕಂಪನಿಗಳಿಗೆ ಆರ್ಥಿಕವಾಗಿ ಭಾರಿ ದುಬಾರಿ ಆಗುವಂತೆ ಮಾಡಲಾಗ್ತಾ ಇದೆ. ಈಗ ಈ ಫರ್ಮ್ ನಿಯಮಗಳನ್ನ ಕಠಿಣಗೊಳಿಸುವ ಮೂಲಕ ಕಂಪನಿಗಳು ವಿದೇಶಿ ನೌಕರರನ್ನ ಅಂದ್ರೆ ಭಾರತೀಯರನ್ನ ಶಾಶ್ವತವಾಗಿ ಅಮೆರಿಕದಲ್ಲೇ ಉಳಿಸಿಕೊಳ್ಳುವುದನ್ನ ತಡೆಯಲು ಸರ್ಕಾರ ಮುಂದಾಗಿದೆ. ಕೇವಲ ವಲಸೆಯಷ್ಟೇ ಅಲ್ಲ, ಬದಲಾವಣೆ. ಅಮೆರಿಕದ ಇತರೆ ಲೇಬರ್ ನಿಯಮಗಳು ಚೇಂಜ್. ವೀಕ್ಷಕರೇ, ಅಮೆರಿಕದ ಕಾರ್ಮಿಕ ಇಲಾಖೆಯ ಈ ಸುಧಾರಣಾ ಪಟ್ಟಿ ಕೇವಲ ವಲಸೆ ಅಥವಾ ಗ್ರೀನ್ ಕಾರ್ಡ್ಗೆ ಮಾತ್ರ ಸೀಮಿತವಾಗಿಲ್ಲ. ಇಲಾಖೆಯು ಅಮೆರಿಕದ ಒಟ್ಟಾರೆ ಆಂತರಿಕ ಉದ್ಯೋಗ ವ್ಯವಸ್ಥೆಯನ್ನ ಬದಲಾಯಿಸಲು ಹಲವು ಪ್ರಮುಖ ಕಾನೂನುಗಳನ್ನ ಸಿದ್ಧಪಡಿಸ್ತಾ ಇದೆ. ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಅಕ್ಟೋಬರ್ ತಿಂಗಳ ಒಳಗಾಗಿ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ಸ್ ಅಂದ್ರೆ ಸ್ವತಂತ್ರ ಗುತ್ತಿಗೆದಾರರ ವರ್ಗೀಕರಣಕ್ಕೆ ಸಂಬಂಧಿಸಿದ ಅಂತಿಮ ನಿಯಮ ಹೊರಬೀಳಲಿದೆ. ಇದರ ಜೊತೆಗೆ ಕಾರ್ಮಿಕರ ಆರೋಗ್ಯ ರಕ್ಷಣೆಗಾಗಿ ಅತ್ಯಂತ ಪ್ರಮುಖವಾದ ಫೆಡರಲ್ ಹೀಟ್ ಇಂಜುರಿ ಅಂಡ್ ಇಲ್ನೆಸ್ ಪ್ರಿವೆನ್ಷನ್ ಸ್ಟ್ಯಾಂಡರ್ಡ್ ಅನ್ನ ತರಲಾಗುತ್ತಿದ್ದು, ಇದರ ಪೂರಕ ಪ್ರಸ್ತಾವನೆ ಡಿಸೆಂಬರ್ನಲ್ಲಿ ಹಾಗೂ ಅಂತಿಮ ನಿಯಮ 2027 ಅಕ್ಟೋಬರ್ ವೇಳೆಗೆ ಜಾರಿಗೆ ಬರಲಿದೆ. ಗಣಿ ಕಾರ್ಮಿಕರ ಸುರಕ್ಷತೆಗಾಗಿ ಉಸಿರಾಟದ ಮೂಲಕ ದೇಹ ಸೇರುವ ಸಿಲಿಕಾ ಧೂಳಿನ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಗಣಿ ಸುರಕ್ಷತಾ ನಿಯಮಗಳ ತಿದ್ದುಪಡಿಯನ್ನ ಮಾಡಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ 14 ಮತ್ತು 15 ವರ್ಷದ ಅಪ್ರಾಪ್ತ ವಯಸ್ಸಿನ ಬಾಲ ಕಾರ್ಮಿಕರ ಕೆಲಸದ ಸಮಯದ ಮಿತಿ, ಹೋಟೆಲ್ಗಳಲ್ಲಿ ಟಿಪ್ಸ್ ಪಡೆಯುವ ಕಾರ್ಮಿಕರ ಹಕ್ಕುಗಳು, ಮಾಲೀಕರ ಟಿಪ್ ಕ್ರೆಡಿಟ್ಗಳು ಮತ್ತು ಕ್ಯಾಂಪಿಯನ್ಶಿಪ್ ಅಥವಾ ಒಡನಾಟ ಸೇವೆಗಳನ್ನು ಒದಗಿಸುವ ದೇಶೀಯ ಸೇವಾ ನೌಕರರಿಗೆ ವೇತನ ಮತ್ತು ಓವರ್ ಟೈಮ್ ವಿನಾಯಿತಿಗಳನ್ನು ನೀಡುವ ಫೇರ್ ಲೇಬರ್ ಸ್ಟ್ಯಾಂಡರ್ಡ್ಸ್ ಆಕ್ಟ್ ಅಡಿಯಲ್ಲಿ ಹಲವು ಮಹತ್ವದ ಬದಲಾವಣೆಗಳನ್ನು ತರಲು ಅಧಿಕಾರಿಗಳು ಗಂಭೀರ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. 2004 ನಂತರದ ಅತಿದೊಡ್ಡ ಚೇಂಜಸ್ ಐಟಿ ಕಂಪನಿಗಳಿಗೆ ಇನ್ಮುಂದೆ ನಡುಕ. ಹಾಗಾದ್ರೆ ವೀಕ್ಷಕರೇ, ಕೊನೆಯದಾಗಿ ಈ ಇಡೀ ಸುಧಾರಣೆಗಳು ಯಾಕೆ ಇಷ್ಟೊಂದು ಮಹತ್ವ ಪಡೆದುಕೊಂಡಿವೆ? ಒಂದು ವೇಳೆ ಈ ಪ್ರಸ್ತಾವಿತ ಫರ್ಮ್ ಸುಧಾರಣೆಗಳು ಅಧಿಕೃತವಾಗಿ ಜಾರಿಗೆ ಬಂದರೆ ಇದು 2004 ನಂತರ ಉದ್ಯೋಗದ ಆಧಾರಿತ ಗ್ರೀನ್ ಕಾರ್ಡ್ ಪ್ರಮಾಣೀಕರಣ ಪ್ರಕ್ರಿಯೆಯಲ್ಲಿ ಉಂಟಾಗುವ ಅತ್ಯಂತ ಗಮನಾರ್ಹ ಮತ್ತು ಪ್ರಭಾವಶಾಲಿ ಬದಲಾವಣೆಯಾಗಿದೆ. ಇದುವರೆಗೆ ಭಾರತೀಯ ಮೂಲದ ಐಟಿ ದೈತ್ಯ ಕಂಪನಿಗಳು ಹಾಗೂ ಅಮೆರಿಕದ ಗೂಗಲ್, ಮೈಕ್ರೋಸಾಫ್ಟ್ ನಂತಹ ಕಂಪನಿಗಳು ವಿದೇಶಿ ಪ್ರಜೆಗಳನ್ನ ಸುಲಭವಾಗಿ ಸ್ಪಾನ್ಸರ್ ಮಾಡುತ್ತಿವೆ. ಆದರೆ ಇನ್ಮುಂದೆ ನಿಯಮಗಳು ಅತ್ಯಂತ ಬಿಗಿಯಾಗಲಿವೆ. ಕಂಪನಿಗಳು ತಮಗೆ ಬೇಕಾದ ವಿದೇಶಿ ಉದ್ಯೋಗಿಗಳನ್ನ ನೇಮಿಸಿಕೊಳ್ಳುವಾಗ 100 ಬಾರಿ ಯೋಚನೆ ಮಾಡಬೇಕಾಗುತ್ತೆ ಮತ್ತು ಅಮೆರಿಕದ ಸ್ಥಳೀಯ ಉದ್ಯೋಗಿಗಳಿಗೆ ಮೊದಲ ಆದ್ಯತೆ ನೀಡಲೇಬೇಕಾದ ಕಡ್ಡಾಯ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇದರಿಂದಾಗಿ ಅಮೆರಿಕದಲ್ಲಿ ಈಗಾಗಲೇ H-1B ವೀಸಾದಲ್ಲಿದ್ದು ಗ್ರೀನ್ ಕಾರ್ಡ್ಗಾಗಿ ಕಾಯುತ್ತಿರುವ ಲಕ್ಷಾಂತರ ಭಾರತೀಯ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರಬಹುದು ಎಂಬ ಆತಂಕ ಈಗ ಎದುರಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಅಮೆರಿಕದಲ್ಲಿ ಉದ್ಯೋಗ ಮಾಡಬೇಕು ಅಂದುಕೊಂಡವರಿಗೆ ಮತ್ತು ಅಲ್ಲಿನ ಗ್ರೀನ್ ಕಾರ್ಡ್ ಕನಸು ಕಾಣ್ತಿರೋರಿಗೆ ಟ್ರಂಪ್ ಸರ್ಕಾರ ಈ ಹೊಸ ನೀತಿಗಳು ಹೊಸ ಸವಾಲನ್ನ ತಂದಿಟ್ಟಿವೆ. ಟ್ರಂಪ್ ರವರ ವಲಸೆ ಕಾನೂನುಗಳು ದಿನದಿಂದ ದಿನಕ್ಕೆ ಇನ್ನಷ್ಟು ಕಠಿಣವಾಗ್ತಾ ಇದ್ದು ಭಾರತೀಯರಿಗೆ ಆತಂಕವನ್ನ ಸೃಷ್ಟಿಸಿದ್ದು ಅಮೆರಿಕದಲ್ಲಿರುವ ಭಾರತೀಯರು ಗೊಂದಲದಲ್ಲಿದ್ದಾರೆ. ಮುಂದೇನಾಗುತ್ತೆ ನೋಡೋಣ. ಓಕೆ, ಅಮೆರಿಕ ಸರ್ಕಾರದ ಈ ಹೊಸ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದರಿಂದ ಭಾರತೀಯ ಐಟಿ ಉದ್ಯೋಗಿಗಳಿಗೆ ತೊಂದರೆ ಆಗುತ್ತಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಇದೇ ರೀತಿಯಾದ ಅಪ್ಡೇಟ್ಗಳಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದ.